ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೇಸಿಗೆಗಾಲ ಶುರುವಾಯಿತು. ಬೇಗ ಬೇಗ ಅಡುಗೆ ಮಾಡಿ ಹೊರಗೆ ಹೋದರೆ ಸಾಕು ಅನಿಸ್ತಾ ಇರುತ್ತೆ ಅಲ್ವಾ? ಸೊ ಅಂಥ ಸಮಯದಲ್ಲಿ ಈ ಮಜ್ಜಿಗೆ ಹುಳಿ ತುಂಬ ಹೆಲ್ಪ್ ಆಗುತ್ತೆ ನೋಡಿ. ಸೊ ಹಾಗೆ ಇವತ್ತು ನಾನು ಸಾಂಬಾರು ಸೌತೆದು ಮಜ್ಜಿಗೆ ಹುಳಿ ಮಾಡ್ತಾಯಿದ್ದೀನಿ. ಕಮ್ಮಿ ಇಂಗ್ರೀಡಿಯೆಂಟ್ಸು, ಆಮೇಲೆ ಬೇಗ ರೆಡಿ ಆಗಿಬಿಡುತ್ತೆ. ಇದನ್ನು ನೀವು ಸ್ವಲ್ಪ ಮೊದಲೇ ಮಾಡಿಟ್ಕೊಂಡ್ರೆ ಚೆನ್ನಾಗೂ ಆಗುತ್ತೆ. ಸೊ ಇಲ್ಲಿ ನಾನು ಒಂದು ಸಾಂಬಾರು ಸೌತೆನ ಎಲ್ಲ ಬೀಜ ಎಲ್ಲ ತೆಗೆದು ಚೆನ್ನಾಗಿ ಚಿಕ್ಕದಾಗಿ ಪೀಸಾಗಿ ಕಟ್ ಮಾಡ್ಕೊಳ್ತೀನಿ. ಸಾಂಬಾರು ಸೌತೆ ಅಥವಾ ಕುಂಬಳಕಾಯಿನೂ ಬಳಸ್ಬೋದು ಮಜ್ಜಿಗೆ ಹುಳಿಗೆ. ನಾನಿಲ್ಲಿ ಸಣ್ಣದಾಗಿ ಹೆಚ್ಕೋತಾ ಇದ್ದೀನಿ, ಬೇಗ ಕುದಿಯುತ್ತೆ ಅಂತ. ನೀವು ಸ್ವಲ್ಪ ದೊಡ್ಡದಾಗಿ ಹುಳಿ ಗಾತ್ರಕ್ಕೂ ಹೆಚ್ಕೋಬೋದು. ಒಂದು ಪಾತ್ರೆಗೆ ಇದೆಲ್ಲ ಕಟ್ ಪೀಸ್ ಹಾಕಿ, ಸ್ವಲ್ಪ ನೀರು ಹಾಕಿ, ಸ್ವಲ್ಪ ಉಪ್ಪು, ಆಮೇಲೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ಹಾಕಿ ಇದು ಟ್ರಾನ್ಸ್ಪರೆಂಟ್ ಆಗೋವರೆಗೂ ಕುದಿಯಕ್ಕೆ ಬಿಡಬೇಕು. ನಾನು ಈ ರೆಸಿಪಿ ಮದುವೆ ಆದಮೇಲೆ ಕಲ್ತಿದ್ದು. ನಮ್ಮ ಅತ್ತೆ ಮನೆಯಲ್ಲಿ ದಿನಾಗಲೂ ಹಸಿಕಾಯಿನ ಬಳಸೋದು ಅಭ್ಯಾಸ. ಹಾಗಾಗಿ ನಾನು ಈ ರೆಸಿಪಿನ ಕಲಿತೆ. ನಾನಿದನ್ನು ಮುಚ್ಚಿಟ್ಟು ಬೇಯಿಸ್ಕೊತೀನಿ. ಅಷ್ಟೊತ್ತಿಗೆ ಇಲ್ಲಿ ಫ್ರೆಶ್ ಆದ ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೀನಿ, ಕಾಯಿ, ಆಮೇಲೆ ನೆನೆಸಿದ್ದು ಅಕ್ಕಿ 1 ಚಮಚ, ಆಮೇಲೆ ಮೊಸರು, ಆಮೇಲೆ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಹುಳಿಗೆ ಹುಣಸೆಹಣ್ಣು, ಅದನ್ನೆಲ್ಲ ರುಬ್ಕೊಂಡು ಈ ಥರ ಚಟ್ನಿ ಥರ ಮಾಡ್ಕೋಬೇಕು. ಅಷ್ಟೊತ್ತಿಗೆ ಇಲ್ಲಿ ನೋಡಿ ಟ್ರಾನ್ಸ್ಪರೆಂಟಾಗಿ ಚೆನ್ನಾಗಿ ಕುಕ್ ಆಗಿದೆ ನಮ್ಮ ಸೌತೆಕಾಯಿ. ಇದಕ್ಕೆ ಚಟ್ನಿದು ನಾವೇನು ಮಿಶ್ರಣ ರೆಡಿ ಮಾಡ್ಕೊಂಡಿದ್ವಿ ಅದನ್ನು ಇದಕ್ಕೆ ಸೇರಿಸಿ ಸ್ವಲ್ಪ ನೀರು ಬೆರೆಸಿ 1 ಕುದಿ ಬರ್ಸಿದ್ರೆ ಮಜ್ಜಿಗೆ ಹುಳಿ ರೆಡಿ. ಸಿಂಪಲ್ ಅಲ್ವಾ? ನೀವು ಖಂಡಿತ ಟ್ರೈ ಮಾಡ್ತೀರಾ ಅಲ್ವಾ? ನಿಮಗೆ ನನ್ನ ರೆಸಿಪೀಸು ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಖಂಡಿತ ಒಂದು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಇದು ಆಗೋವರೆಗೂ ಇಲ್ಲಿ ನಾನು ಬೇಗ ಒಂದು ಒಗ್ಗರಣೆನೂ ಕೊಟ್ಬಿಡೋಣ. ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಇಲ್ಲಿ ನಾನು ಇಂಗು ಬದಲು ಅಮ್ಮ ಕೊಟ್ಟಿದ್ದಂಥ ಉಪ್ಪುಮೆಣ್ಸಿನ್ಕಾಯಿ ಇರುತ್ತಲ್ವ ಅದನ್ನು ಬಳಸ್ತಿದ್ದೀನಿ. ಉಪ್ಪುಮೆಣ್ಸಿನ್ಕಾಯಲ್ಲೂ ಸಾಕಷ್ಟು ಇಂಗಿರುತ್ತೆ, ಆಮೇಲೆ ಒಳ್ಳೆ ರುಚಿ ಕೊಡುತ್ತೆ. 1-2ನ ಈ ಥರ ಸ್ಲಿಟ್ ಮಾಡಿ ಹಾಕ್ಕೊಂಡಿದ್ದೀನಿ, 1-2ನ ದೊಡ್ಡದಾಗೆ ಹಾಕ್ಕೊಂಡಿದ್ದೀನಿ. ಸೈಡಿಗೆ ಮೊಸರನ್ನಕ್ಕೆ ಮಜ್ಜಿಗೆಗೂ ಕಚ್ಕೊಳ್ಳೋಕ್ಕೆ ಚೆನ್ನಾಗಾಗುತ್ತೆ ಅಂತ. ಸೊ ಇದನ್ನು ಒಗ್ಗರಣೆ ಕೊಡ್ತೀನಿ ಈಗ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಜ್ಜಿಗೆ ಹುಳಿ ರೆಡಿ. ಇದೇ ಥರ ಮತ್ತೆ ಇನ್ನೊಂದು ಸಲ ಸಿಗ್ತೀನಿ. ಬಾಯ್. ಒಳಿತಾಗಲಿ, ಶುಭವಾಗಲಿ.